ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನನ ವೇಸ್ಟ್ ಮಾಡೋದು ಬೇಡ. ಇವತ್ತಿನ ದಿನ ಏನೇನೆಲ್ಲ ಹೊಸ ಪದಗಳನ್ನು ಕಲಿಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಕನ್ನಡದಲ್ಲಿ ಒಂದು ಪದ, ಇವತ್ತಿನ ಪದ ನೋಡೋದಾದ್ರೆ ಸಕಾರಾತ್ಮಕ ಅಂತ ನಾವು ತಗೋತಾ ಇದ್ದೀವಿ. ಇದನ್ನ ಇಂಗ್ಲೀಷಲ್ಲಿ, ಹಿಂದಿಲಿ ಏನಂತಾನೆ ಅಂತ ನೋಡೋದಾದ್ರೆ ಇಂಗ್ಲೀಷಲ್ಲಿ ಪಾಸಿಟಿವ್ ಅಂತ ಕರೀತಾರೆ, ಹಿಂದಿಲಿ ಸಕಾರಾತ್ಮಕ ಅಂತಾನೆ ಕರೀತಾರೆ. ಸೊ ಇವಾಗ ಇಷ್ಟೊತ್ತು ಸಕಾರಾತ್ಮಕ ಅಂದ್ರೇನು ಅಂತ ಇಂಗ್ಲೀಷಲ್ಲಿ, ಹಿಂದಿಲೆಲ್ಲ ನೋಡಿ ಪದಗಳ ಅರ್ಥ ತಿಳ್ಕೊಂಡಿದ್ದಾಯಿತು. ಇವಾಗ ನಾವು ನೆಕ್ಸ್ಟು ಈ ಪದಗಳನ್ನ ಇಟ್ಕೊಂಡು ಹೇಗೆ ಸೆಂಟೆನ್ಸ್ ಮಾಡೋದು ಅನ್ನೋದನ್ನ ನೋಡೋಣ. ಕನ್ನಡದಲ್ಲಿ ನಾನು ಬರ್ತಿರೋದು ನಾನು ದಿನನಿತ್ಯ ಸಕಾರಾತ್ಮಕದಿಂದ ಮಾತನಾಡುತ್ತೇನೆ, ಅಂದರೆ ಪಾಸಿಟಿವ್ ಆಗಿ ಮಾತಾಡ್ತೀನಿ ಅಂತ. ಸೊ ಇಂಗ್ಲೀಷಲ್ಲಿ ಐ ಸ್ಪೀಕ್ ಪಾಸಿಟಿವ್ಲಿ ಎವ್ರಿ ಡೇ. ಎವ್ರಿ ಡೇ ಅಂದರೆ ದಿನನಿತ್ಯ, ಸ್ಪೀಕ್ ಅಂದರೆ ಮಾತಾಡೋದು. ಐ ಸ್ಪೀಕ್ ಪಾಸಿಟಿವ್ಲಿ ಎವ್ರಿ ಡೇ. ಹಿಂದಿಲಿ ನೋಡೋದಾದರೆ ಮೈ ರೋಜ್ ಸಕಾರಾತ್ಮಕ್ ಬಾತ್ ಕರ್ತಾ ಹೂँ. ಇದು ಹುಡುಗ ಹೇಳೋದಾದರೆ ಬಾತ್ ಕರ್ತಾ ಹೂँ ಅಂತ ಹೇಳ್ತಾರೆ. ಅದೇ ಹಿಂದಿಲಿ ಹೇಳೋದಾದರೆ ಮೈ ರೋಜ್ ಸಕಾರಾತ್ಮಕ್ ಬಾತ್ ಕರ್ತಿ ಹೂँ ಅಂತ ಹೇಳ್ತಾರೆ. ರೋಜ್ ಅಂದರೆ ದಿನನಿತ್ಯ ಅಂತ ಅರ್ಥ. ಐ ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.